ನಮಸ್ತೆ ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಬಡ್ಜೆಟ್ ಫ್ರೆಂಡ್ಲಿ ಡಿ ವಾಟರಿಂಗ್ ಪಂಪ್ನ ಅನ್ಬಾಕ್ಸ್ ಮಾಡಿ ನಿಮಗೆ ಅದರ ರಿವ್ಯೂ ಹೇಳ್ತೀನಿ, ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಇದು ನೋಡಿ, ನಾನು ಟೂಲ್ಸ್ ವಿಲಾದಲ್ಲಿ ಬುಕ್ ಮಾಡಿರೋದು. ಈ ಪ್ಯಾಕೇಜಿಂಗಲ್ಲಿ ಬಂದಿದೆ. ಮತ್ತು ಇದು ಏನೇನಕ್ಕೆ ಉಪಯೋಗ ಬರುತ್ತೆ ಅಂದರೆ, ನಿಮಗೆ ಇವಾಗ ಟ್ಯಾಂಕ್ ಸಮ್ ಕ್ಲೀನಿಂಗು, ಆವಾಗ ನೀರನ್ನ ಖಾಲಿ ಮಾಡಬೇಕಾಗಿರುತ್ತೆ, ಅಂಥದಕ್ಕೆ ಉಪಯೋಗ ಬರುತ್ತೆ. ಇಲ್ಲಾಂದರೆ ನೀವೇನೋ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ಕೊಬೋದು ಅಂದ್ರೆ ಯೂಸ್ ಮಾಡ್ಕೋಬೋದು. ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ವಾಟರ್ ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಇದನ್ನ ಅನ್ಬಾಕ್ಸ್ ಮಾಡಿ ಸ್ಟಾರ್ಟ್ ಮಾಡೋಣ ಅನ್ಬಾಕ್ಸಿಂಗ್ನ. ನೋಡಿ, ಇಲ್ಲಿ ಸಬ್ಮರ್ಸಿಬಲ್ ಪಂಪು ಫಾರ್ ಡರ್ಟಿ ವಾಟರ್, ಕಾಪರ್ ಮೋಟರ್ ಅಂತ ಕೊಟ್ಟಿದ್ದಾರೆ, ಕಾಪರ್ ವೈರ್ಡ್ ಮೋಟರ್ ಅಂತ. ಇದು ಬಂದು AE ಸೀರೀಸ್ ಸಬ್ಮರ್ಸಿಬಲ್ ಪಂಪ್ ಅಂತ ಕೊಟ್ಟಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಬಂದು ನಿಮಗೆ ಇಲ್ಲಿ ನೋಡ್ಬೋದು, 750 ವ್ಯಾಟ್ ಮೋಟರ್ ಬರುತ್ತಂತೆ, 11,000 ಲೀಟರ್ ಪರ್ ಅವರ್ನ ಡಿ ವಾಟರಿಂಗ್, ಅಂದರೆ ಈಚ್ ಕಡೆಗೆ ಹೇಳಿ ಬಿಸಾಕೋ ಕೆಪಾಸಿಟಿ ಇರುತ್ತೆ ಇದಕ್ಕೆ. ಇದು ಬಂದು ನಾನು ತೊಗೊಂಡಿದ್ದು 4,500 ರೂಪಾಯಿಗೆ. ಬಡ್ಜೆಟಲ್ಲಿ ಇರೋದ್ರಲ್ಲಿ ಒಳ್ಳೆ ಪವರ್ ಇರೋಂಥ ಸಬ್ಮರ್ಸಿಬಲ್ ಪಂಪ್ ಇತ್ತು ನಮ್ದು, ಯಾವ್ದಾನ ಟ್ಯಾಂಕ್ ಕ್ಲೀನಿಂಗೋಸ್ಕರ. ಅದು ನಾನು ತೊಗೊಂಡಿದ್ದು. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇದೆಲ್ಲ ಪ್ಯಾಕಿಂಗು ಏನು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಪ್ಯಾಕೇಜ್ ಬಿಗಿಯಾಗಿ ಕೊಟ್ಟಿದ್ದಾರೆ, ಬಿಗಿಯಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಪರವಾಗಿಲ್ಲ, ಬಟ್ ಅದು ಕ್ಲಮ್ಸಿ ಆಗಿದೆ, ಇಟ್ಸ್ ಓಕೆ. ಇಲ್ಲ, ಮ್ಯಾನುವಲ್ ಕೊಡ್ತಾರೆ, ಯೂಸರ್ ಮ್ಯಾನುವಲ್. ವರ್ಕಿಂಗ್ ಪ್ರಿನ್ಸಿಪಲ್ ಜೋ ಎಕ್ಸಸರೀಸ್ ಏನು ಕೊಡ್ತಾರೆ, ನಾರ್ಮಲ್ ಏನು ಕೊಡ್ತಾರೆ ಅದು ಕೊಟ್ಟರೆ ವಾರಂಟಿ ಕಾರ್ಡ್ ಇದೆ, 1 ಇಯರ್ ವಾರಂಟಿ ಅಂತ ಕೊಟ್ಟಿದ್ದಾರೆ ಮೋಟರ್ಗೆ. ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಯೂಸರ್ ಮ್ಯಾನ್ಯಲ್ಲು. ಈ ಎಲೆಕ್ಟ್ರಿಕ್ ವೈರು ಮೋಟರ್ಗೆ ಕೊಟ್ಟಿರೋದು ಒಳ್ಳೆ ಸಫಿಷಿಯೆಂಟ್ ಲೆಂತ್ ಕೊಟ್ಟಿದ್ದಾರೆ, ಎಲ್ಲಿ ಬೇಕಾದ್ರೂ ಕಂಪ್ಯಾಟಿಬಲ್ ಆಗುತ್ತೆ. ಈ ಕಾರ್ಡ್ ಬಂದು ಒಂದು 5 ಮೀಟರ್ಸ್ ಇದೆ. 5 ಮೀಟರ್ಸ್ ಅಂದರೆ ಒಂದು 16ರಿಂದ 17 ಅಡಿ ಬರ್ಬೋದು. ಅಂದರೆ ಎಲ್ಲೋದ್ರೂ ಸಫಿಷಿಯೆಂಟ್ ಆಗುತ್ತೆ. 16ರಿಂದ 17 ಅಡಿ ಆದರೆ ನಿಮಗೆ ಎಲ್ಲಿ ಬೇಕಾದ್ರೂ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಇದು ನೋಡಿ, ಇದು ಎಲೆಕ್ಟ್ರಿಕ್ ಸ್ವಿಚ್ ಥರ, ಅಂದರೆ ಇದು ಎನಿ ಟೈಮ್ ಮೇಲ್ಗಡೆ ಇರಬೇಕು. ಲೈಕ್ ಹಿಂಗೆ ದಾರ ಕಟ್ಬೇಕಾದ್ರೆ ಇದನ್ನ ಮೇಲ್ಗಡೆನೆ ಕಟ್ಟಿ ಆಮೇಲೆ ನಾವು ಇದನ್ನು ಸಬ್ಮರ್ಸಿಬಲ್ ಮಾಡಬೇಕು ವಾಟರ್ಗೆ. ಇಲ್ಲ ಅಂದರೆ ಇದು ನಮಗೆ ಆಕ್ಸಿಸ್ಗೆ ಬೇಕಾಗ್ತಾ ಇರುತ್ತೆ ಇದು. ಸೊ ಇಲ್ಲಿ ನೋಡಿ, ಇದು ಇನ್ಲೆಟ್ ಹಾಕಿ ತೋರಿಸ್ತೀನಿ ನಿಮಗೆ. ಲೈಕ್ ಹಿಂಗೆ ಫಿಕ್ಸ್ ಮಾಡೋದು. ಇಲ್ಲಿ ನಾವು ನಮ್ಮದು ಪೈಪ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದಕ್ಕೆ ಇದರಿಂದ ನಮ್ಮ ಪೈಪ್ ಈಚ್ ಕಡೆ ತೊಗೋಬೇಕು ನಾವು. ಇದು ಪಂಪು, ಇಲ್ಲಿಂದ ಪಂಪ್ ಮಾಡಿ ಈಚೆ ಬಿಡುತ್ತೆ. ಇದು ಈ ಪೈಪ್ ಬಂದು ಈ ಒಂದು ಅಸೆಂಬ್ಲಿಲಿ ಇವರು ಮೋಟರ್ ಜೊತೆ ಬರಲ್ಲ. ನಾವು ಸಪ್ರೇಟಾಗಿ ಪೈಪ್ ತೊಗೊಂಡು ಇಲ್ಲಿ ಕ್ಲ್ಯಾಂಪ್ ಜೊತೆ ಫಿಕ್ಸ್ ಮಾಡಿಕೊಂಡು ನಾವು ಪೈಪ್ನ ಈಚ್ ಕಡೆ ಬಿಟ್ಕೋಬೇಕು. ನಾವು ಎಲ್ಲಿ ಲೈಕ್ ಡಿ ವಾಟರಿಂಗ್ ಮಾಡಬೇಕಿರುತ್ತಲ್ಲ, ಈಚ್ ಕಡೆ ನಾವು ತೆಗಿಬೇಕಿರುತ್ತಲ್ಲ, ಆ ಪೈಪ್ನ ಅದೆಷ್ಟು ಲೆಂತ್ ಬೇಕು ನಾವು ತೊಗೊಂಡು ಅದನ್ನ ಈಚ್ ಕಡೆ ಬಿಟ್ಕೋಬೇಕು. ಕಾರ್ಡ್ ಅಂದರೆ ಎಲೆಕ್ಟ್ರಿಕ್ ಕೇಬಲ್ ಲೆಂತ್ 10 ಮೀಟರ್ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಆಗಿದೆ ಮ್ಯಾನ್ಯಲಲ್ಲಿ. ಬಟ್ ಇದು ಒಂದು 5ರಿಂದ 6 ಮೀಟರ್ ಇದೆ. ಅಂದರೆ ಒಂದು 15ರಿಂದ 16 ಅಡಿ ಬರುತ್ತೆ ಅಂದ್ಕೊಳ್ಳಿ ನಿಮಗೆ. ಅಂದರೆ ಇದು ಗುಡ್ ಸಫಿಷಿಯೆಂಟ್ ಲೆಂತೆ, ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. 15 ಅಡಿ ಅಂದ್ರೆ ತುಂಬ ಲೈಕ್ ಲೆಂತ್ ಬರುತ್ತೆ, ಅಷ್ಟರಲ್ಲಿ ಕನೆಕ್ಷನ್ಸ್ ತೊಗೋಬೋದು. ಇದು ನೋಡಿ, ಇದು ಅಕಸ್ಮಾತ್ ನೀವು ಯಾವ್ದಾನ ಡ್ರೈನ್ ಮಾಡ್ತಾ ಇರ್ತೀರಾ, ಯಾವ್ದಾನ ಒಂದು ಟ್ಯಾಂಕ್ ಇಲ್ಲ ಸಂಪ್ ಆಗಲಿ, ಇಲ್ಲಿ ನೀವು ದಾರ ಕಟ್ಕೋಬೇಕು. ಇಲ್ಲಿ ನೀವು ದಾರ ಕಟ್ಕೋಬೇಕು ಮೇಲ್ಗಡೆ. ಬಟ್ ಇದಕ್ಕೂ ಒಂದು ದಾರ ಕಟ್ಕೋಬೇಕು. ಇದು ಮೇಲೆ ಇರಬೇಕು, ವಾಟರ್ ಲೆವೆಲ್ಗಿಂತ ಮೇಲೆ ಯಾವಾಗ್ಲೂ. ಈ ದಾರದಿಂದ ನೀವು ಎಷ್ಟಾಗುತ್ತೆ ಆ ಒಂದು ಲೆವೆಲ್ಗೆ, ಈ ಲೆವೆಲ್ಗೆ ಇರಬೇಕು ವಾಟರ್. ಇಲ್ಲಾಂದರೆ ಈ ಲೆವೆಲ್ಗೆ ಬಂದರೂ ಓಕೆ, ಈ ಲೆವೆಲ್ಗೆ ಬಂದರೂ ಓಕೆ. ಇಲ್ಲಿ ನೀವು ಲೈಕ್ ಹೊರಗಿಂದ ಪೈಪ್ನ ತೊಗೊಂಡು ಇಲ್ಲಿ ಕ್ಲ್ಯಾಂಪ್ ಹಾಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಲೆಂತ್ ಬೇಕು ಈಚ್ ಕಡೆ ಇದನ್ನು ಡಿ ವಾಟರ್ ಮಾಡ್ಕೋಬೋದು. ಇಲ್ಲಿಂದ ಪೈಪ್ನ ಎಕ್ಸಿಟ್ ಪೈಪ್ ಇದು ತೊಗೋಬೇಕು ನೀವು, ಔಟ್ಲೆಟ್. ಇದು ಮೋಟರ್ ಜೊತೆ ಬರಲ್ಲ. ಸೊ ಇದು
ಈ ಒಂದು ಬಡ್ಜೆಟ್ಗೆ ನೀವು ಆರಾಮಾಗಿ ಟ್ಯಾಂಕ್ ಸಂಪ್, ಯಾವ ಟ್ಯಾಂಕ್ ಸಂಪ್ ಬೇಕಾದ್ರೂ ಕ್ಲೀನ್ ಮಾಡ್ಕೋಬೋದು. 7.5 ಮೀಟರ್ ಡೆಪ್ತ್ವರೆಗೂ ಕ್ಲೀನ್ ಮಾಡ್ಕೋಬೋದು ಅಂತಾರೆ. ಒಂದು 20 ಅಡಿವರೆಗೂ ನೀವು ಕ್ಲೀನ್ ಮಾಡ್ಕೋಬೋದು ಅಂತ ಅರ್ಥ. 7.5 ಮೀಟರ್ ಅಂದರೆ ಒಂದು 20 ಅಡಿವರೆಗೂ ನೀವು ಕ್ಲೀನ್ ಮಾಡ್ಕೋಬೋದು. 20 ಅಡಿ ಸಂಪು ಅಷ್ಟೇ ಮ್ಯಾಕ್ಸಿಮಮ್. 20 ಅಡಿಗಿಂತ ಯಾರು ಜಾಸ್ತಿ ಇರಲ್ಲ ಅಂತ ನಾನು ಅನ್ಕೊಂತೀನಿ ಸಂಪ್ಸು. ನೀವೇನೋ ಡಿವಾಟ್ರಿಂಗ್ ಸಬ್ಮರ್ಸಿಬಲ್ ಪಂಪ್ ತಗೋಬೇಕು ಅಂತ ನೋಡ್ತಿದ್ರೆ ಒಂದು ಒಳ್ಳೆ ಬಡ್ಜೆಟಲ್ಲಿ ಈ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ನೀವು ಟ್ಯಾಂಕ್ ಅಥವಾ ಸಂಪ್ ನೀವು ಸ್ವಂತವಾಗಿ ಕ್ಲೀನ್ ಮಾಡ್ಕೋಬೇಕು ಯಾರೇ ಆಗಲಿ, ಇಲ್ಲ ಅಂದರೆ ನೀವು ಒಂದು ಟ್ಯಾಂಕ್ ಅಥವಾ ಸಂಪ್ ಕ್ಲೀನಿಂಗ್ನ ನೀವು ಸ್ಟಾರ್ಟ್ ಮಾಡ್ತಾ ಇರಬೇಕಾರೆ ಆಗಲಿ, ಇದು ತುಂಬ ಒಳ್ಳೆ ಮೋಟರು, ನಿಮಗೆ ತುಂಬ ಉಪಯೋಗ ಬರುತ್ತೆ ಆ್ಯಂಡ್ ತುಂಬ ಯೂಸರ್ ಫ್ರೆಂಡ್ಲಿ ಕೂಡ ಇದು. ಆ್ಯಂಡ್ ಇದು ರಿವ್ಯೂ ಒಂದ್ಸತಿ ನಾನು ಡಿವಾಟ್ರಿಂಗ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ. ಪವರ್ ಏನು ಕ್ರೇಜಿ ಆಗೈತಲ್ಲ, ಆನ್ ಆಗಿದೆ ಬಿಟ್ಟು ಇರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.